ಕಟ್ಟೆಯಲ್ಲಿ ಅವ್ರದ್ದು ಜ್ಯೋತಿ ಫ್ಯಾಷನ್ ಇದಿದೆ, ಬುಟೀಕ್ ಥರ ಇದೆ. ಅವ್ರ ಹತ್ರ ನಾನು 15 ವರ್ಷದಿಂದ ಪರಿಚಯ ಇದೆ ಸರ್. ನಾನು ಅವರಿಗೆ ಬ್ಲೌಸ್ ಎಲ್ಲ ಹೊಲಿಗೆ ಕೊಡ್ತಾ ಇದ್ದೆ. ಆಮೇಲೆ ಒಂದು ಹಿಂಗೆ ಪರಿಚಯ ಆದಾಗ ನಂಗೆ ಸ್ವಲ್ಪ ದುಡ್ಡು ಬೇಕು ಅಂತ ಕೇಳಿದ್ರು. ನನ್ನ ಮುಂದೆನೇ ಎಲ್ಲ ವ್ಯವಹಾರ ಮಾಡ್ತಿದ್ರಲ್ಲ ಸರ್, ಕೋಟ್ಯಾಂತರ ರೂಪಾಯಿ ವ್ಯವಹಾರ ನನ್ನ ಮುಂದೆ ನಡೆಯೋದು. 3 ಕೋಟಿ ಚೀಟಿ ಹಾಕಿದ್ರು ಅವರು. ಕೊಡು ಅರ್ಜೆಂಟ್ ಇದೆ ಅಂತ ಹೇಳಿದ್ರು. ಆವಾಗ ಸ್ವಲ್ಪ ಅಮೌಂಟ್ ಕೊಟ್ಟೆ, ನಂಗೆ ಅರ್ಜೆಂಟ್ ಬೇಕು ವಾಪಸ್ ಮಾಡಿ ಅಂತ. ಸರಿ ಅಂತ ಹೇಳಿದ್ರು. ಈಗ ತುಂಬ ತಿಂಗಳಾನುಗಟ್ಟಲೆ ಆಯಿತು ಫೋರ್ಸ್ ಮಾಡ್ತಾ ಇದ್ದೀನಿ, ಅಮೌಂಟು ಬರ್ತಿಲ್ಲ, ಏನಿಲ್ಲ. ಜಾಸ್ತಿ ಫೋರ್ಸ್ ಮಾಡಿದ್ದಕ್ಕೆ ಕಂಪ್ಲೇಂಟ್ ಕೊಡ್ತೀನಿ ಅಂತ ಬೆದರಿಕೆ ಕೊಡ್ತಿದ್ದಾರೆ. ನಾನು ಸ್ವಲ್ಪ 50,000 ಕೊಟ್ಟಿದ್ದೆ ಸರ್ ಅಷ್ಟೇ. ಅದನ್ನೇ ನಂಗೆ ಕೊಡ್ತಿಲ್ಲ ಅವರು. ಇನ್ನು ದೊಡ್ಡ ತುಂಬ ಸರ್, ಅವ್ರ ಫೈನಾನ್ಷಿಯಲಿ ಪ್ರಾಬ್ಲಮ್ ಇದೆ ಅಂತ ಇಲ್ಲ, ಅವ್ರದ್ದು ಚೆನ್ನಾಗಿ ದುಡಿಮೆ ಇದೆ ಅವ್ರದ್ದು. ನನಗೆ ಮನೆಗೆ ಸ್ವಲ್ಪ ರಿನೋವೇಷನ್ ಮಾಡಿಸ್ತಾ ಇದ್ದೀನಿ, ಅದು ಕೊಡು ಅಂತ ಕೇಳಿದ್ದು. ಇಷ್ಟೆಲ್ಲ ಇದೆಯಲ್ಲ ಸರ್, ಇಷ್ಟೆಲ್ಲ ಬಿಸ್ನೆಸ್ ನಡಿಬೇಕಾದ್ರೆ ಯಾರು ಮೋಸ ಮಾಡ್ತಾರೆ ಅಂದ್ಕೊಂಡು ಹೇಳ್ಕೊಂಡು ಕೊಟ್ಟಿದ್ದು ಸರ್ ನಾನು. ಬಟ್ ಅವ್ರು ತುಂಬ ಜನಕ್ಕೆ ಮಾಡಿದ್ದಾರೆ ಸರ್. ಆ್ಯಕ್ಚುಲಿ ಪೊಲೀಸ್ ಸ್ಟೇಷನ್ಗೆ ಹೋಗಿದ್ವಲ್ಲ ನಾವು ಕಂಪ್ಲೇಂಟ್ ಕೊಟ್ಟಾಗೆಲ್ಲ ತುಂಬ ಜನ ಬಂದರು. ಈಗ ಯಾಕೆ ಬರ್ತಿಲ್ಲ ಯಾರು ಅಂದಂಗಂತೂ ಅರ್ಥ ಆಗ್ತಿಲ್ಲ. ಅವ್ರಿಗೆ ನ್ಯಾಯ ಬೇಕಂದ್ರೆ ಬರಲೇಬೇಕಲ್ಲ ಸರ್. ಹಾಗೆ ಬಿಟ್ಟರೆ ಹಿಂಗೆ ಮೇರಿತಾನೆ ಇರ್ತಾರೆ ಅವ್ರದ್ದು. ಎಷ್ಟು ಜನಕ್ಕೆ ಮೋಸ ಮಾಡಿದ್ದಾರೆ ಅರ್ಥ ಗೊತ್ತೇ ಇಲ್ಲ. ಯಾರು ಕಂಪ್ಲೇಂಟ್ಗೆ ಆಲ್ಮೋಸ್ಟು ಒಂದು 20 ಜನ ಸೈನ್ ಮಾಡಿಕೊಟ್ಟಿದ್ದಾರೆ ಸರ್, ಮೋಸ ಆಗಿದೆ ಅಂತ. ಇನ್ನು ಸಣ್ಣ ಪುಟ್ಟ ಅಮೌಂಟ್ಗೂ ತುಂಬ ಜನಕ್ಕೆ ಕೊಟ್ಟಿದ್ದಾರೆ ಅವರು. ಬಟ್ ಎಲ್ಲ ಏನು ಸರ್, ಹೌಸ್ ವೈಫ್ಗಳು ಯಾರು ಮುಂದೆ ಬರ್ತಿಲ್ಲ ಯಾರೂ. ಎಲ್ಲಿ ಫ್ಯಾಮಿಲಿಗೆ ಗೊತ್ತಾದರೆ ಏನು ಅಂತ. ಹಾಗಾಗಿ ಲೇಡೀಸೇ ಜಾಸ್ತಿ ಇದ್ದಾರೆ ಸರ್ ಅದರಲ್ಲಿ. ಲೇಡೀಸ್ ಕೇಳೋದೆ ಸರ್, ಅದೇ ಕೆಲಸ. ಯಾರು ಬರ್ತಾರ ಒಂದು ಸ್ವಲ್ಪ ಹೈಫೈ ಅಂತ ಕಾಣಿಸ್ತಾರ, ಅವ್ರ ಹತ್ರ ಕೊಡಪ್ಪ, ನನಗೇನು ಕಮ್ಮಿ ಇದೆ, ಸ್ವಲ್ಪ ರಿನೋವೇಷನ್ಗೆ ಸ್ವಲ್ಪ ಟೈಟ್ ಆಗೋಗಿದ್ದೀನಿ, 3 ಕೋಟಿ ಚೀಟಿ ಕಟ್ತಿದ್ದೀನಲ್ಲ, 3 ಲಕ್ಷ ಯಾರಿಗೆ ಹೇಳಿದ್ರು ಸರ್ ಕೊಳಚಾದ್ರಿ ಚೀಟಿ ಇದೆ, ಅದು ಎತ್ಬಿಟ್ಟು ಕೊಡ್ತೀನಿ. ಕೊಳಚಾದ್ರಿ ಅಂದರೆ ಸರ್ ಫೇಮಸ್ ಅಲ್ವಾ, ಕೊಡ್ತಾರಲ್ವಾ ಅನ್ಕೊಂಡು. ಆಮೇಲೆ ನಂಗೆ ಗೊತ್ತಾಯ್ತು ಅದು ಆಲ್ರೆಡಿ ಅವ್ರು ಎತ್ತಾಗಿದೆ ಚೀಟಿಗಳನ್ನ. ಕೊಟ್ಟಿರ್ತಾರೆ ಸರ್, ಅರ್ಥ ಮಾಡ್ಕೋಬೇಕಲ್ಲ. ಈಗ ಯಾರೋ ಲಾಯರ್ ಕುಮಾರಸ್ವಾಮಿ ಅಂತ ಇದ್ದಾರೆ, ಅವ್ರು ಎಲ್ಲರ ಅಗೇನ್ಸ್ಟ್ ಇದು ಮಾಡ್ತಿದ್ದಾರೆ. ಅವ್ರು ಸಪೋರ್ಟ್ ಮಾಡ್ಬೇಕು ಸರ್, ಆ್ಯಸ್ ಎ ಲಾಯರ್ ಅವ್ರು ಸಪೋರ್ಟ್ ಮಾಡಬೇಕು. ಅವ್ರಿಗೆಲ್ಲ ಗೊತ್ತು ರಿಲೇಷನ್. ಹೌದು, ಈಗ ಅಲ್ಲ ಅವ್ರ ರಿಲೇಷನ್ ಅವರು ಲಾಯರ್ ಅವ್ರಿಗೆಲ್ಲ ಗೊತ್ತು ಇವ್ರದ್ದು ಏನು ಎತ್ತ ಅಂತ. ಈಗ ಅಷ್ಟು ಗೊತ್ತಿದ್ರೂ ಎಲ್ಲ ಅವ್ರಿಗೆ ಸಪೋರ್ಟ್ ಮಾಡಿ ಯಾರು ಹೆಲ್ಪ್ ಮಾಡ್ತಿರ್ತಾರಲ್ಲ ಅವ್ರಿಗೆ ಅವರು ವಿರುದ್ಧವಾಗಿ ಇದೆಲ್ಲ ಕಸ್ಟಮರ್ಸ್, ಆಲ್ಮೋಸ್ಟ್ ಕಸ್ಟಮರ್ ಸರ್, ಫ್ರೆಂಡ್ಸ್ ಸರ್ಕಲ್ಲು ಕಸ್ಟಮರ್. ಆಮೇಲೆ ನಮ್ಮ ಮುಂದೆ ಮಾತನಾಡಿದಲ್ಲ ಸರ್, ಇಷ್ಟ ಅಮೌಂಟ್ ಇದೆ, 1 ಲಕ್ಷ ಇದೆ ಕಡಪ ಕೊಡ್ತೀನಿ, 50,000 ಅಪ್ಪ ಕೊಡ್ತೀನಿ. ಬಟ್ ಬೇರೆ ಕಸ್ಟಮರ್ ಹತ್ರ ಯಾವ ಥರ ಮಾಡಿದ್ರೆ ಕ್ಯಾಶಲ್ಲಿ ವ್ಯವಹಾರ. ನಾವೇನೋ ಬಿಡು ಕೊಡ್ತಾರಲ್ವ, ಏನು ನಮ್ಮ ಕಷ್ಟ ಇದ್ದರೂ ನಾವು ಇಟ್ಟಿದ್ದ ದುಡ್ಡು ಅವ್ರು ಕೊಡೋದು. ಮಾಡಿದ್ದಾರೆ ಆಲ್ಮೋಸ್ಟ್ ಮಾಡಿರಬೇಕು ಸರ್. ಸಣ್ಣ ಪುಟ್ಟದ್ರಿಂದನೇ ಮಾಡಿದ್ದಾರೆ ಅಂದರೆ 50 ಲಕ್ಷ ಕೊಡೋರು ನೋಡಿದ್ದಾರೆ ಸರ್. ಯಾರು ಜಾಸ್ತಿ ಕೊಡ್ಬೋದು ಅವ್ರ ಹತ್ರ ತೊಗೊಂಡಿದ್ದಾರೆ. ನಮ್ಮ ಹತ್ರ ಅಷ್ಟಿರಲಿಲ್ಲ, ನಾವು ಹಂಗಾಗಿ ಕೊಡಿಲ್ಲ ಜಾಸ್ತಿ.